ನಮ್ಮ ವೀರಶೈವ ಲಿಂಗಾಯತ ಮಠಗಳು ಹೆಂಗಂದ್ರೆ, ನೀವು ಯಾವ ಭಾವನೆ ಇಟ್ಟುಕೊಂಡು ಮಠಕ್ಕೆ ಬರ್ತಿರೋ ಅದೇ ಭಾವನೆಗಳಿಗೆ ತಕ್ಕ ಫಲಗಳನ್ನು ಕೊಡುವಂಥ ಮಠಗಳು ನಮ್ಮ ವೀರಶೈವ ಲಿಂಗಾಯತ ಮಠಗಳು ಅನ್ನೋದನ್ನು ತಾವ್ಯಾರೂ ಕೂಡ ಮರಿಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯದ್ಭಾವಂ ತದ್ಭವತಿ ಎನ್ನುವಂಥ ಮಾತದಲ್ಲ. ನಾವು ಯಾವ ಭಾವನೆಗಳನ್ನ ಇಟ್ಟುಕೊಂಡು ನಾವು ಸಮಾಜದ ಜೊತೆಗೆ ಇರ್ತೀವೋ ನಾವು ಹಂಗೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ, ಭಾಳ ದಿವಸದಿಂದ ನಾವು ಇಲ್ಲಿ ಬರಲಿಕ್ಕೆ ಭಾಳ ಕಷ್ಟ, ಈಗ ಒಂದು ಸ್ವಲ್ಪ ಹೊರದು ಭಾಳ ಕಡಿಮೆ ಮಾಡೀನಿ ಅಂತ ಭಾಳ ಜನ ಅಂತಿರ್ತಾರೆ. ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಅಜರು ನೀವು ಇಲ್ಲಿ ಇರಂಗ ಇಲ್ಲ ಅಂತಲ್ರಿ ಅಂತಂದ್ರೆ. ನಾ ಅಂದೆ, ಇರಂಗ ಇಲ್ಲ ಅಂತಲ್ಲ, ಬಂದು ಹೋಗಿರ್ತೀನಪ್ಪ, ಹಾಗೇನಿಲ್ಲ ಅಂತಂದೆ. ಇಲ್ರಿ ಮೊನ್ನೆ ಅಲ್ಲಿ 4 ಮಂದಿ ಕೂತಿದ್ವಿ, ಕೊನೂರು ಅಜ್ಜಾರಿಗೆ ಕರಿಬೇಕಂತ ಮಾಡಿದ್ದೀವು ಅಂದ್ಕೂಡ್ಲೆ ನಾವು ಅವ್ರೇನಂದ್ರು, ಅವ್ರು ಇಲ್ಲಿ ಇರೋದಿಲ್ಲ ಈಗ, ಅವ್ರು ಇರೋದಿಲ್ಲ ಈಗ ಅನ್ನಕತ್ತಿದ್ರು. ಅವರು ಅಂದರು, ಹಂಗೆ ಕಲ್ಲು ರಗಡೆ ಹೋಗಿಸ್ಕೊಂಡಿನೋ ಯಪ್ಪ, ಇನ್ನೂ ಕಲ್ಲು ಹೋಗಿ ಅವ್ರು ಅದಾರ ಅನ್ಯ. ನಾ ಏನಿಲ್ಲಪ್ಪ, ಕರೆದ್ರೆ ಬರ್ತೇನೆ, ಅದರದೇ ನಾವು ಬೆಂತ್ರಿಲ್ಲ, ನಾ ಏನು ಹೋಗಿ ಕೈಲಾಸಕ್ಕೆ ಹೋಗಿಲ್ಲ, ಇಲ್ಲಿ ಇರೋದಿಲ್ಲ ಅನ್ನಕ. ಇಲ್ಲೇ ಸಿಂದಗಿ ಸಾರಂಗ್ ಮಠಕ್ಕೆ ಹೋಗೀನಿ, ಅಲ್ಲಿಂದ ಮತ್ತೀಗ ಅಜ್ಜಾರು ಕರೆದಾರ ನೋಡ್ರಿ, ನಿನ್ನೆ ಬಂದನ್ನ, ಅವ್ರು ಇವತ್ತು ಕರೆದಾರ, ನಿನ್ನೆ ಬಂದನ್ನ. ಹಾಂ, ಅವ್ರು ಸಂಜೆಕ್ಕಲ್ಲ, ಇವತ್ತು ಮುಂಜಾನೆನೂ ಬಂದು ಹೋಗೀನಿ. ಹಾಗೇನೆಲ್ಲ, ಆದರೆ ಎಲ್ರಿಗೂ ಗೊತ್ತಿರೋದಿಲ್ಲ ಈ ವಿಷಯ. ಅವ್ರು ಬರ್ತಾರ, ಅವ್ರು ಹೋಗಾರ ಅಂತ, ದೊಡ್ಡ ಮಠ ಸಿಕ್ಕೈತೆ ಅಂತ, ಇನ್ನು ಬರೋದೇ ಇಲ್ಲ ಅಂತ ಅವರು. ಹಾಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡ ಮಠ ಇರ್ಬೋದು, ಆದರೆ ನಾ ಮಾತ್ರ ಯಾವತ್ತೂ ಆ ಗುರುಗಳಿಗೆ ಭಾಳ ದೊಡ್ಡ ಸಣ್ಣ ಶಿಷ್ಯ ಅನ್ನೋದನ್ನು ನಾ ಮರೆಯೋದಿಲ್ಲ. ಭಕ್ತರ ಮನಸ್ಸಿನಾಗ ಏನಾರ ಇರಲಿ, ಆದರೆ ನಾ ಮಾತ್ರ ಯಾವಾಗಲೂ ಕೂಡ ಶಿಷ್ಯನಾಗೇ ಇರ್ತೀನಿ ಎನ್ನುವಂಥ ಭಾವ ನನ್ನೊಳಗದ. ಮುಂತಿಕಂತಿನ ಮಠದ ಅಜ್ಜವ್ರದ್ದು ಇನ್ನು ಮುಂದಿನ ವರ್ಷ ಅನ್ಕೊಡ್ತಿದ್ರು, ಓಪನಿಂಗ್ ಕರಿತೀರೇನ್ರಿ ಅಜ್ಜಾರ? ಮತ್ತು ಅವ್ರು ಮಾನ್ಯ ಪುನಚಾರ ಕಲ್ಯಾಣ ಮಂಟಪ ಒಂದು ಕಟ್ಬೇಕಂತ ಮಾಡಿ ನೀವು, ಮತ್ತು ನೀವು ಹೆಂಗೂ ಮಠಕ್ಕಾಗಿರಿ ಅಂದರು. ನೀ ಆ ಮಠಕ್ಕೆ ಆಗೋದಕ್ಕೂ ಕಲ್ಯಾಣ ಮಂಟಪ ಕಟ್ಟೋದಕ್ಕೆ ಏನು ರೀ ಅಂದೆ. ಅಲ್ಲ, ಭಾಳ ದೊಡ್ಡ ಮಠ ಐತಿ, ನಾನು ನೋಡೀನಿ ಅಂದರು. ಜರ ಏನು ರೀ, ನಾನು ಭಾಳ ಸಣ್ಣ ಹೋದೇನೆ, ಮಠ ದೊಡ್ಡದೈತ್ರಿ, ಸಣ್ಣ ಹೋದೇನೆ. ಆದ್ರೆ ನಾ ಅವ್ರಿಗೊಂದು ಮಾತು ಅವ್ರು ನನಗಂದರು, ನಮ್ಮ ಮಠ ಸಣ್ಣದಿರ್ಬೋದು, ಆದರೆ ನಮ್ಮ ಜಮಖಂಡಿ ಭಕ್ತರು ಭಾಳ ದೊಡ್ಡವರು ಅದಾರ ರೀ, ಭಾಳ ದೊಡ್ಡವರು ಅದಾರ. ಕೆಲವ್ರು ಚಪ್ಪಾಳೆ ಹೊಡಿಲಿಲ್ಲ ರೀ ಸರ್, ಚಪ್ಪಾಳೆ ಹೊಡೆದ್ರೆ ಕೊಡ್ಬೇಕಾಗಿ ಬರ್ತೇನೋ ಮಾರಾಯ ಅಂತ. ನಾ ಮೊನ್ನೆನೂ ಓಲೆ ಮಾಡಿದಾಗ ಒಂದು ಮಾತು ಹೇಳಿದ್ದೆ, ನಾವು ಯಾರನ್ನೂ ಬೇಡಂಗಿಲ್ಲ, ಕೊಡ್ಲಾರ್ದ ಬಿಡಂಗಿಲ್ಲ. ಇದು ಮುತ್ತಿನಗಂತಿ ಮಾಡೋದು ಅಜ್ಜಾರ್ ಕಲ್ಚಾರ ನನಗಿದಾನೆ. ನಾವು ಕಲ್ಯಾಣ ನೋಡ್ದ ಅಜ್ಜವ್ರದ್ದು, ಅಲ್ಲಿ ಅದು ಕಲ್ಯಾಣ ಮಂಟಪ ಆದಮೇಲೆ ಅವ್ರು ಮಠ ಕಟ್ಟಿದ್ರು. ಇಲ್ಲಿ ವಿಶೇಷ ನೋಡ್ರಿ ಜಮಖಂಡ, ಇವರು ಮಠ ಕಟ್ಟಿ ಕಲ್ಯಾಣ ಮಂಟಪ ಕಟ್ಟಾಗದ. ಭಾಳ ಶಾನ್ಯ ಸ್ವಾಮಿಗಳು ಇವರು ಜಮಖಂಡವ್ರು. ಜಮಖಂಡವ್ರು ಭಾಳ ಜನ ಇವ್ರು ಶಾನ್ಯ ಸ್ವಾಮಿಗಳು. ಯಾಕೆ ಅಂತಂದ್ರೆ, ಮೊನ್ನೆ ನಾವು ಓಲೆ ಮಠಕ್ಕೆ ಹೋಗೀವಿ, ಒಬ್ಬನ ಅಲ್ಲಿ ಒಂದು ಗದಿಗೆ ಕಟ್ಟಿಸ್ಕೊಟ್ಬಿಟ್ಟ. ನಾ ಅಂದೆ, ಏನಪ್ಪ ಇದು, ನಾವು ಒಂದು ರೂಮ್ ಕಟ್ಕೋಬೇಕಾರೆ 10 ವರ್ಷ ಆಯ್ತು ನಮ್ಮ ಕೊನ್ನೂರಾಗ, ಒಂದು ರೂಮ್ ಕಟ್ಟಬೇಕಾರೆ. ಅಲ್ಲ, ನೀವು ನಮ್ಮವ್ರದಿರಿ ಕರೆ, ಆದ್ರೆ ನೀವು ಒಂದು ಸ್ವಲ್ಪ ಸ್ವಾರ್ಥಿಗಳಿದಿರಿ, ಜಮಖಂಡಿ ಬಿಟ್ಟು ಹೊರಗೆ ಹೋಗೋದು ಬೇಡ ನಾವು ಅಂತೀರಿ. ಆದ್ರೆ ನಿಮ್ಮ ಪ್ರೀತಿ ಅಟ್ಲೀಸ್ಟ್ ಜಮಖಂಡಿಗೆ ಇರಲಿ, ಅದು ಮಠಗಳ ಮೇಲೆ ಇರಲಿ ಅನ್ನೋದು ನಮ್ಮೆಲ್ಲರ ಆಸೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಕೂಡ 9 ದಿವಸ ಕಾರ್ಯಕ್ರಮ ಮಾಡಿರಿ. ನಮ್ಮ ಅಜ್ಜವ್ರದ್ದು ಒಂದು ಖುಷಿ ಏನಂತಂದ್ರೆ, ಅವ್ರದ್ದು ಬರ್ತಡೇನು ಇದ್ರಾಗ ಬಂದುಬಿಡ್ತದೆ. ಹಾಂ, ಭಾರಿ ಖುಷಿ. ಇದೆಲ್ಲರಿಗೂ ಸಿಗಂಗಿಲ್ಲ, ಇಂಥ ಅವಕಾಶ ಸಿಗಂಗಿಲ್ಲ. ಇವು ಹೇಳಿದ್ರೆ ಇವೆಲ್ಲ ನಮ್ಗೆ ಆಗ್ಬೇಕಂದ್ರೆ ಆಗೋದಿಲ್ಲ. ಇವೆಲ್ಲ ಇಂಥವೆಲ್ಲ ಅವಕಾಶಗಳನ್ನು ಅವ್ರು ಪಡ್ಕೊಂಡು ಅಂತಿರ್ತಾರಲ್ಲ, ಯೋಗಿ ಪಡೆದದ್ದು ಯೋಗಿಗೆ. ಯಾಕೆ ಸುಮ್ಮನೆ ಯೋಚನೆ ಮಾಡೋದು ಹಂಗೆಲ್ಲ. ಈಗಂತೂ ಇನ್ನು ಮತ್ತೆ ಓಲೆ ಮಠದ ಅಜ್ಜಾರು ಹಿಂದಿನವರು ಭಾಳ ಉತ್ತಮವಾಗಿರುವಂಥ ಸಂಬಂಧಗಳನ್ನು ಇಟ್ಕೊಂಡಿರೋಂಥವ್ರು. ಈಗಂತವ್ರಂತೂ ಬಂದಾರ ಮುಗಿದ ಹೋಯ್ತವ್ರು. ಅವ್ರು ಯಾವಾಗ ಅಂತಿರ್ತಾರೆ, ನಾ ಈ ಕಡೆ ಬಂದನ್ರಿ, ನೀವು ಆ ಕಡೆ ಹೋಗಿರಿ. ಕರೆ ನಾ ಈ ಕಡೆ ಬರ್ಕೋತಾ ಇರ್ತೇನೆ ರೀ ಅಜ್ಜಾರ. ಹಾಂ, ಇವರು 9 ದಿವಸ ಅಲ್ಲೇ ಅದಾರ ನೋಡ್ರಿ. ಇವತ್ತು ನನಗೆ ಏನಾಗ್ತಾರೆ, ಇವತ್ತು ಬಂದಾರ್ರಿ ಅವ್ರು, ಅಲ್ಲಿ ನವರಾತ್ರಿ ಮಾಡಿ ಬಂದಾರ 9 ದಿವಸ. ಹಾಂ, ಒಟ್ಟು ಎಲ್ಲ ಕಡೆಗೂ ಪ್ರೀತಿ, ವಿಶ್ವಾಸ, ಗೌರವದಿಂದ ಖುಷಿ. ನನಗೊಂದು ಖುಷಿ ಏನಂದರೆ, ಜಮಖಂಡಿ ಜನ ಒಂದು ಸ್ವಲ್ಪನೂ ಬದಲಾವಣೆ ಆಗಿಲ್ಲ ನಮ್ಮ ಬಗ್ಗೆ. ಅಂದರೆ ಅದಕ್ಕಿಂತ ಹೆಚ್ಚಿನ ದಿನ ಜಗತ್ತಿನೊಳಗೆ ಇನ್ನೇನು ಬೇಕಾಗಿಲ್ಲ. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಅದೈತಲ್ಲ, ಅದಕ್ಕಿಂತ ಹೆಚ್ಚಿಂದ ಒಬ್ಬ ಸ್ವಾಮಿಗಳಿಗೆ ಏನು ಬೇಕು ಹೇಳ್ರಿ ನೋಡೋಣ. ಅದು ಬಿಟ್ಟರೆ ಇನ್ನೇನಿಲ್ಲ. 10 ರೂಪಾಯಿ ಕೊಡ್ಬೋದು, ಬಿಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಬಿಡ್ಬೋದು. ಆದರೆ ನಿಮ್ಮಲ್ಲಿರುವಂಥ ಭಾವನೆಗಳು ಅಲಗಾಡ್ಲಾರ್ದಂಗೆ ಇರುವಂಥದ್ದು ಐತಲ್ಲ, ಅದು ಮಾತ್ರ ನಿಜವಾದ ಶಾಶ್ವತವಾದ ಸಂಪತ್ತು ಅಂದ್ರೆ ನಿಮ್ಮ ಹೃದಯ. ಆ ಹೃದಯದೊಳಗೆ ನಮ್ಮನ್ನೆಲ್ಲ ಇಟ್ಟು ಪೂಜಿಸ್ತಿರಲ್ಲ, ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ನಮ್ಮ ಅಮ್ಮವ್ರು ಇದ್ದಾರೆ. ನಂಗೊಂದು 2 ವರ್ಷ ಕರೆದ್ರು ಅವರು, ಎಲ್ಲಿ ತೇರು ಮಾಡ್ತಾರಲ್ಲ, ಇಲ್ಲಿ ಜಾತ್ರೆಗೆ ಕರೆದ್ರೆ, ಯಪ್ಪ ಬರ್ರಿ ಇಲ್ಲಿ ಅಂತಂದು ಕರೆದ್ರು. ಅವರು ನಮ್ಮ ದೇವರಲ್ಲ, ಅವರು ಪ್ರಜಾಪತಿಯವರು ಫೋನ್ ಮಾಡಿದ್ರು, ಬರ್ರಿ ಅಜ್ಜಾರ ಅಂತ. ಬಟ್ ಏನು ಮಾಡೋದು, ನಾವು ಈ ತೇರು ಹೇಳಿಕೊಡ್ದ ನಾವು ಅಲ್ಲಿ ಶ್ರೀಶೈಲ ತೇರ್ನಾಗಿರ್ತೀವಿ, ಶ್ರೀಶೈಲದಾಗಿರ್ತೀವಿ ಪ್ರತಿ ವರ್ಷ ಯುಗಾದಿ ಒಳಗೆ. ಆ ಕಾರಣಕ್ಕಾಗಿ ನಂಗೆ ಬರೋಕ್ಕೆ ಆಗಿರಲಿಲ್ಲ. ಅಲ್ಲಿ ಹೋಗಾಗ ಬರಾಗೊಮ್ಮೆ ನೆನಪಾಕತ್ತೆ ನಂಗೆ ದಾರಿಯಾಗ ಅಲ್ಲಿ ಟ್ರೆಂಡ್ಸ್ ಬಾಜುಕ್
ಅಲ್ಲೊಂದು ಐತಲ್ಲ ಟ್ರೆಂಡ್ಸ್ ಬಾಜುಗೆ. ಯಾಕಂದ್ರೆ ನಂಗೊಂದು ಖುಷಿ, ನಂಗೆ ಆ ಮಠಕ್ಕೆ ಹೋದ್ಮೇಲೆ ಸ್ವಲ್ಪ ಈಗ ಯೋಚನೆ ಮಾಡಾಕ್ತಾ ಇದ್ದೀನಿ, ಮೊದಲೆಲ್ಲ ಇರಲಿಲ್ಲ. ನಿಮ್ಗೆ ಆಶ್ಚರ್ಯ ಅಂದರೆ ಈಗ ನಮ್ಮ ಬಸ್ ಸ್ಟ್ಯಾಂಡ್ ಐತಲ್ಲ, ಇಲ್ಲಿ ಜಮಖಂಡಾಗ ಒಂದು ಬಸ್ ಸ್ಟ್ಯಾಂಡ್ ಐತೆ ನೋಡಿರಲಿಲ್ಲ ನೀವೆಲ್ಲ. ಬಸ್ ಸ್ಟ್ಯಾಂಡ್ ಕೇಳಾಕತ್ತೀನಿ ನೋಡ್ರಿ ಅಜ್ಜರ್ನ, ನಿಮ್ಮದ ಬಸ್ ಸ್ಟ್ಯಾಂಡ್ ಅದೀಗ ಫ್ರೀ ಬಸ್ ಸ್ಟ್ಯಾಂಡ್ ಐತಲ್ಲ, ಅದ್ರ ಬಸ್ ಸ್ಟ್ಯಾಂಡಿನ ಜಾಗ ಅಲ್ಲಿ ನಮ್ಮ ಸಾರಂಗ ಮಠದ ಬಸ್ ಸ್ಟ್ಯಾಂಡಿನ ಜಾಗ ಇದೆ, ನಾವೇ ಬಸ್ ಸ್ಟ್ಯಾಂಡಿಗೆ ಜಾಗ ಕೊಟ್ಟಿವಿ ಅಷ್ಟೇ ಅಲ್ಲ. ಅದ್ರ ಬಾಜುಕಿರುವ ಕಾಂಪ್ಲೆಕ್ಸ್ ಅಷ್ಟೆಲ್ಲ ಅದಾವಲ್ಲ, ಅವೆಲ್ಲವೂ ನಮ್ಮ ಮಠದ ಇದಾವಲ್ಲ. ಅದಕ್ಕೆ ನಂಗೆ ಟ್ರೆಂಡ್ಸ್ ನೆನಪಾಯ್ತು, ನಮ್ಮದು ಅಲ್ಲೊಂದು ಟ್ರೆಂಡ್ಸ್ ಐತೆ, ಅದಕ್ಕೆ ಅದನ್ನು ನೆನಪಾಯಿತು. ಜಗದೀಶ್ವರ ದೇವಸ್ಥಾನ ಐತಲ್ಲ, ಅಲ್ಲಿ ನೋಡಿದಾಗೆಲ್ಲ ನನಗೆ ಅನಿಸ್ತಿರ್ತದೆ ಅಂತ ಅಮ್ಮವ್ರು ಯಾವಾಗೂ ಅವ್ರು ಬದಲಾವಣೆ ಆಗಿಲ್ಲ. ನಾ ಇಲ್ಲಿ ಜಮಖಂಡಿಗೆ ಬರಾಕತ್ತೆ ಒಂದು 20 ವರ್ಷ ಆಗಿರ್ಬೇಕು, ಅವ್ರು ಆಗೂ ಹಂಗೆ ಇದ್ರು, ಈಗೂ ಹಂಗೆ ಅದಾರ, ಮುಂದೆ ನಮ್ಮ ಮರಿ ಬಂದಾಗೂ ಹಿಂಗೆ ಇರ್ತಾರೆ. ಹಾಂ, ಮಾತೋಶ್ರೀ ಅವ್ರ ಬಗ್ಗೆ ಮಾತಾಡಕತ್ತೀನಿ, ಒಬ್ಬರ ಚಪ್ಪಾಳೆ ತಡ್ತೀರ. ಇದಕ್ಕೆ ಹೆಣ್ಮಕ್ಳು ಅನ್ನೋದು ನಾವು. ಅದ್ರ ಪಕ್ಕದಲ್ಲಿ ನಮ್ಮ ಸಿದ್ದಾಪುರ ಅಮ್ಮವ್ರು ಕೂತಾರ, ಅವ್ರು ಸಾಕ್ಷಾತ್ ದೇವಿ ಇದ್ದಂಗೆ. ಅವರು ಸಿದ್ದಾಪುರದೊಳಗೆ ನಮ್ಮ ಅಜ್ಜವ್ರ ಆಶೀರ್ವಾದದಿಂದ ಅತ್ಯಂತ ಒಂದು ಮಠ ಕಟ್ಟಾರ. ನಮ್ಮ ಮುತ್ತಿನಕಂತಿ ಮಠದ ಅಜ್ಜಾರ ಪರಮ ಶಿಷ್ಯರು ಅವರು. ಅಲ್ಲಿ ಕಟ್ಟಿ ಅಲ್ಲಿ ದೇವಿಯ ದೇವಸ್ಥಾನ ಮಾಡಿ ಅತ್ಯಂತ ಪ್ರೀತಿಯಿಂದ ಇರುವಂಥ ಅಮ್ಮವರು ನಮ್ಮ ಗುರುಗಳ ಶಿಷ್ಯರಾಗಿ ತಮ್ಮ ಕಾರ್ಯವನ್ನು ಮುಂದುವರ್ಸಕತ್ತಾರ. ಅಂದ್ರೆ ನೀವು ಚಪ್ಪಾಳೆ ಹೊಡೆದ್ಬಿಟ್ರಿ ಅವ್ರದ್ದು ಹೊಡೆದಿರಿ? ಸರಿ, ಆಗಲಿ. ಎಲ್ಲರೂ ಪೂಜರಿದ್ದಾರೆ. ನಮ್ಮ ಶ್ರೀಶೈಲ ಸ್ವಾಮಿಗಳು ಮುಂದಿನ ವರ್ಷ ಬರ್ತಾರಂತ ಅನ್ಕೋತೀನಿ. ಅವ್ರು ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಕೊಂಡವ್ರಿಗೆ ಒಂದು ಸರಿನೂ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಒಂದು ಸರಿ ಅಂದರೆ ಕಾರ್ಯಕ್ರಮ ಕರೆದ್ವಿ. ಆದರೆ ಈ ವರ್ಷ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಒಂದು 10 ದಿವಸ ಪ್ರವಚನಕ್ಕೆ ಅವ್ರಿಗೆ ನಿಮ್ಮ ಮುಂದೆ ಎಲ್ಲರಿಗೂ ಭಿನ್ನ ಮಾಡಿಬಿಡ್ತೀನಿ. ಅವ್ರು ಬರ್ತಾರ ಅಂತನ್ನುವಂಥ ವಿಶ್ವಾಸ ನಮಗದ. ಅವರು ಬಂದು ಈಗ ಎಲ್ಲ ಹಿಂಗೆ ತಯಾರು ಮಾಡಿರಲ್ರಿ ಮಾವಾರ. ಹಾಂ, ಮಾವಾರತ್ ಬಂದುಬಿಡ್ತು ಬಾಯಿಗೆ. ಅವರು ಬಂದು ಕೊಂಡೂರು ಮಂದಿನೂ ನಿಮ್ಮಂಗೆ ತಯಾರು ಮಾಡಲಿ, ಇವ್ರಂಗೆ ಅವ್ರನ್ನೂ ಶ್ರೀಮಂತರನ್ನ ಮಾಡ್ರಿ ಅನ್ನುವಂಥ ಮಾತನ್ನು ಅವ್ರಿಗೆ ಇಲ್ಲೇ ಭಿನ್ನ ಮಾಡಿ, ಪೂಜ್ಯ ನಮ್ಮ ಮುತ್ತಿನಕಂತಿ ಮಠದ ಅಜ್ಜವ್ರಿಗೂ ಕೂಡ ಭಿನ್ನ ಮಾಡಿದ್ವಿ. ಮುತ್ತಿನಕಂತಿ ಅವ್ರಿಗೆ, ಕಲ್ಯಾಣ ಮಠದವ್ರಿಗೆ, ನಮ್ಮ ಓಲೆ ಮಠದ ಅಜ್ಜವ್ರಿಗೆ 3 ಮಂದಿಗೆ ಭಿನ್ನ ಮಾಡ್ತಾ ಇದ್ವಿ. ಅವ್ರ ಸಾರಂಗ ಮಠಕ್ಕೆ ಅವರು 3 ಜನ ನಮ್ಮ ಜಾತ್ರೆಗೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಮುಗಿಸ್ಲೇ? ಹಾಂ, ಅಲ್ಲ, ನಿಮಗೂ ಬರ್ಲಿ ಅಂತ ಹೇಳಕ್ಕೆ ಹೋದಿದ್ನಿ, ನೀವು ಚಪ್ಪಾಳೆ ಹೊಡೆದ್ರೆ ನಾ ಏನು ಮಾಡಲಿ? ನೀವು ಎಲ್ಲರೂ ಬರ್ರಿ ಅಂತ ಹೇಳಕ್ಕೆ ಹೊಂಟಿದ್ರಿ ಏನ? ಹಾಂ, ಅವ್ರ ಥರ ಇವು 3 ಮಠ ಇರ್ಬೇಕಾರೆ ಅಲ್ಯಾಕೆ ಬರೋಣ ಹೋಗ ಯಪ್ಪ ಅಂತಾರೆ ಕೆಲವರು. ನನ್ನ ಮೇಲೆ ಅಷ್ಟು ಕೆಟ್ಟ ಸ್ವಭಾವದವ್ರದಾರ ಕೆಲವರೆಲ್ಲ. 3 ಮಂದಿ ಅದಾರ ಇಲ್ಲಿ, ಮತ್ತೆ ಯಾಕೆ ಅಲ್ಲಿ ಬರೋಣ ನಾವು ಅಂತ. ಅಲ್ಲ, ನೀವು ಹಂಗೆ ಮನಸ್ಸಿದ್ರು ಒಲ್ಲದ ಮನಸ್ಸಿನಿಂದ ಆದ್ರೂ ಬರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಾರಂಗ ಮಠದ್ದು ಬೆಳ್ಳಿ ತೇರದ ಕಟ್ಗೆ ತೇರು ಇರ್ತಾವಲ್ಲ, ಹಂಗೆ ನಮ್ಮ ಗುರುಗಳು ಬೆಳ್ಳಿ ತೇರು ಮಾಡ್ಸ್ಯಾರ. ಒಂದು ಖುಷಿ ಏನು ಅಂತಂದ್ರೆ, ನನಗೇನೋ ಗೊತ್ತಿಲ್ಲ, ಇವರೆಲ್ಲರ ಆಶೀರ್ವಾದ ಏನೋ ಗೊತ್ತಿಲ್ಲ, ನಮ್ಮ ಗುರುಗಳು ನಿಮ್ಗೆ ಆಶ್ಚರ್ಯ, ಅವ್ರು ಎಂಥವ್ರದಾರ ಅಂತಂದ್ರೆ, ನಮಗೆ ಒಂದು ಸಣ್ಣ ಕೆಲಸನೂ ಇಟ್ಟಿಲ್ಲ ಅಲ್ಲೇನು. ತಮ್ಮ ಸಮಾಧಿಯ ಒಂದು ದೇವಸ್ಥಾನನೂ ಕೂಡ ಅವ್ರು ಆಲ್ರೆಡಿ ಕಟ್ಕೊಂಡ್ಬಿಟ್ಟಾರ 1.5 ಕೋಟಿ ರೂಪಾಯಿದು. ಅವ್ರು ಏನಂದ್ರೆ ನನಗೆ ನಾಳೆ ನಿನಗೆ ಅದ್ರದ್ದು ತ್ರಾಸ ಆಗೋದು ಬೇಡಪ್ಪ ಅಂತ ನಾನು ಕಟ್ಟಿಸ್ಬಿಟ್ಟಿನಿ ಅಂತಾರೆ. ಅಂದ್ರೆ ನನ್ನ ಕೆಲಸ ಏನಂದ್ರೆ ಭಕ್ತರಿಗೆ ಸೇವೆ ಮಾಡೋದು ಅಷ್ಟೇ ನನಗಿಟ್ಟಾರ. ಅದಕ್ಕೆ ನಿಮ್ಮೆಲ್ಲರ ಸೇವೆಗೋಸ್ಕರ ನಾನಿರೋದು. ಅವರೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಗುರುಗಳು ನೋಡೋಕೆ ಎಲ್ಲರೂ ಬರ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮೀಡಿಯಾದವ್ರ ಬಗ್ಗೆ ನನಗೆ ಯಾವಾಗಲೂ ಗೊತ್ತು, ನಾನು ಭಾಳ ಕಡೆ ಹೋಗಿರ್ತೀನಿ. ನನಗೊಂದು ಖುಷಿ ನಮ್ಮ ಜಮಖಂಡಿ ಮೀಡಿಯಾದವ್ರ ಬಗ್ಗೆ ಮಾತಾಡೋಕ್ಕೆ. ಇವತ್ತು ಒಂದು ಚಿಕ್ಕದಾಗಿರುವಂಥ ಸಮಾಜಕ್ಕೆ ಬೇಡದೇ ಇರುವಂಥ ಒಂದು ಪತ್ರಿಕೆಯಲ್ಲಿ ಒಂದು ಶಬ್ದವನ್ನು ಕೂಡ ಬಳಸಲಾರದಂಥ ಪತ್ರಕರ್ತರು ಎಲ್ಲರಾಗಿದ್ದರೆ ಅದು ನಮ್ಮ ಜಮಖಂಡಿ ಒಳಗದ. ಧರ್ಮಕ್ಕೆ ಬೇಕಾಗಿರುವಂಥದ್ದು, ಸಮಾಜ ಸಂಘಟನೆ ಮಾಡಲಿಕ್ಕೆ ಬೇಕಾದಷ್ಟು ಪುಟಗಳಿಗೆ ಬಟ್ಲೆ ಬರೀತಾರೆ. ಆದರೆ ಸಮಾಜ ಈ ಮಾತಿನಿಂದ, ಈ ಪತ್ರಿಕೆಯಿಂದ, ಈ ಮೆಸೇಜ್ದಿಂದ ಸಮಾಜಕ್ಕೆ ನೋವಾಗುವಂಥ ಯಾವ ಒಂದು ಮಾತುಗಳನ್ನು ನಾನು ಎಲ್ಲೂ ಕೂಡ ಕೇಳಿಲ್ಲ. ಅಂಥ ಒಳ್ಳೆಯ ಪತ್ರಕರ್ತರು ನಮ್ಮ ಜಮಖಂಡಿ ತಾಲೂಕದಲ್ಲಿದ್ದಾರೆ ಮತ್ತು ಸಿಂಧಿಗಾಗೂ ಅದಾರ. ಮತ್ತು ಬದಗಿನ ನೀವು ಯಾರು ಸಿಂಧಿಗೆ ಸಂಬಂಧ ಇದ್ದವ್ರು ಇದ್ರಿ ಅಂದ್ರೆ ಬರೀ ಜಮಖಂಡಿ ಅಟ್ಟ ಹೇಳಿ ಆದ್ರೆ ಅಂತ ಅಲ್ಲಿ ಹೇಳಿದ್ರಿ ಅಂದ್ರೆ ಏನು ಮಾಡಲಿ? ಅಲ್ಲಿಯೂ ಸಿಂಧಿಗಳಿಗೂ ಭಾಳ ಒಳ್ಳೆಯವರು ಅದಾರ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆ ಭಗವಂತ, ನಮ್ಮ ಅಜ್ಜವರು ಅವ್ರನ್ನ ಖಂಡಿತ ಮರಿಬಾರ್ದು. ಯಾರು ನಮ್ಮ ಅಜ್ಜವರು? ವಿರೂಪಾಕ್ಷ ಅಜ್ಜಾರು. ಖಂಡಿತ ನಾನು ಇವತ್ತು ಬೆಳಗ್ಗೆ ಬಂದಾಗ ನೋಡಿದೆ, ಅವ್ರ ಗದ್ಗೆ ನೋಡಿದ ಮೇಲೆ ನನ್ನ ಜೊತೆಗೆ ಅಲ್ಲಿ 3-4 ಜನ ಇದ್ದರು. ಅವ್ರು ನೋಡಿ ನಂಗೆ ಇಷ್ಟ ಇದು ಅನ್ನಿಸ್ತಂದ್ರೆ, ಅವರು ಇದಕ್ಕೆ ಫೌಂಡ್ರ್. ನಾವೆಲ್ಲರೂ ಇಷ್ಟು ಚಂದ ಈ ಮಠ ಆಗೈತಿ ಅಂತಂದ್ರೆ ಅವರು ಸಮಾಜದ ಜೊತೆಗೆ ಇರುವಂಥ ಸರಳತೆಯಿಂದ ಇಷ್ಟೆಲ್ಲ ಆಗೈತೆ ವಿನಃ ಖಂಡಿತ ಇಲ್ಲ. ಅವ್ರು ಹಾಗೆ ಕೊಟ್ಟದಾರಿ ಇದು, ಅವರೆಲ್ಲ ಮಾಡ್ಯಾರ ಇದನ್ನು. ಅವ್ರು ಎಷ್ಟು ಕಷ್ಟಪಟ್ಟಾರ, ಅವರು ಇಡೀ ಜೀವನ ಪರ್ಯಂತರ ಕಷ್ಟಪಟ್ಟು. ಅಂದರೆ ಒಂದು ಗಿಡ ಹಚ್ಚಿದ್ರಿ ಅಂತಂದ್ರೆ ಅದನ್ನು ಬೆಳೆದು ದೊಡ್ಡದಾಗೋತಾನೆ ಎಷ್ಟು ಕಷ್ಟಪಡ್ಬೇಕು ಅದನ್ನು ಎತ್ತರಾಗಕ್ಕೆ. ಇವತ್ತು ನಮ್ಮ ಶಿವಲಿಂಗ ಪಂಡಿತಾರಾದ್ರು ಹಣ್ಣು ಹರ್ಕೊಳಕತ್ತಾರ. ಅವರು ಬಿತ್ತಿದ ಬೀಜ ಇದು, ಅವರು ಬೆಳೆಸಿದ ಗಿಡ. ಆ ಗಿಡದೊಳಗೆ ಇವರು ಹಣ್ಣು ಹರ್ಕೊಳಕತ್ತಾರ, ಹೂ ಹರ್ಕೊಳಕತ್ತಾರ.
ಆ ಹೂ ಹಣ್ಣು ಅವರಿಗೆ ನೈವೇದ್ಯ ಆದ್ರೆ ಮಾತ್ರ ಅದು ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆ ಭಗವಂತ ಮತ್ತು ನಮ್ಮ ವಿರೂಪಾಕ್ಷಲಿಂಗ ಶಿವಾಚಾರ್ಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹರಿಸಿ ನಮ್ಮನ್ನು ಕರೆದು ಪ್ರೀತಿ ವಿಶ್ವಾಸ ಗೌರವ ಕೊಟ್ಟಿರುವಂಥ ನಮ್ಮ ಶಿವಲಿಂಗ ಪಂಡಿತಾರ ಅಜ್ಜಾರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಅವ್ರ ಸಂಬಂಧ ಏನೈತೆ ಅಂತ ನೀವು ಹೇಳಿಬಿಟ್ಟಿರಿ. ಇನ್ನೊಂದಿಬ್ಬರು ಕುಂತಾರೆ ಹಿಂದ್ಗಡೆ ನನಗೆ ಕಾಣಿಸ್ಲಿಲ್ಲ, ಇಲ್ಲೊಬ್ಬರು ಪ್ರಭು ಅಂತ ಕುಂತಾರೆ ಜನವಾಡ, ಅವ್ರ ಹೆಸರು ಪ್ರಭು, ನನ್ನ ಹೆಸರು ಪ್ರಭುನೇ. ಹಂಗಂದ್ರೆ ಏನು ರೀ ಅಂತ ಕೇಳಬೇಡ್ರಿ, ನಾ ಸ್ವಾಮಿಗಳಾಗಿನಿ, ಅವ್ರು ರಾಜಕಾರಣಿಗ್ಯಾರ. ಅದ್ರ ಪಕ್ಕದಲ್ಲೇ ನಮ್ಮ ಅಜಯ್ ಕಡ್ಪಟ್ಟಿದ್ದಾರೆ, ಅವ್ರು ನಮ್ಮ ಕೊಂಡೂರು ಮಠದ ಶಿಷ್ಯ ಮಕ್ಕಳು. ನಂಗೊಂದು ಭಾಳ ಖುಷಿ, ನಮ್ಮ ಮಠದ ಶಿಷ್ಯರು ದೊಡ್ಡವರಾಗ್ತಾರಲ್ಲ, ನಾನು ಯಾವಾಗಲೂ ಬಯಸೋದು ಅದನ್ನು ಭಗವಂತನ ಹತ್ರ ನಮ್ಮ ಗದ್ದಿಗೆ ಹೋಗಿ ನಮಸ್ಕಾರ ಮಾಡೋದು. ನಮ್ಮನ್ನು ನಂಬಿದವರು ನನ್ನ ಭಕ್ತರು ದೊಡ್ಡವರಾಗಲಿಪ್ಪ ಅಂತ ಭಗವಂತನ ಹತ್ರ ಕೇಳ್ತೇನೆ. ಯಾಕೆ ಅಂತ ಹೇಳ್ರಿ, ಅವ್ರು ದೊಡ್ಡವರಾದ್ರಂದ್ರೆ ನೀವು ಮನೆ ಕಟ್ಸಿದ್ರೆ ಅಂದ್ರೆ ಓಪನಿಂಗ್ ಕರಿತೀರಿ ನನ್ನ, ಮತ್ತು ನೀವು ಮನೆ ಕಟ್ಸಲಿಲ್ಲ ಅಂದ್ರೆ ನಾನೇನು ಕರ್ಕೊಂಡು ಹೋಗಿರಿ? ನೀವು ಶ್ರೀಮಂತರಾದ್ರೆ ದಕ್ಷಿಣ ಕೊಡ್ತೀರಿ ಕರ್ಕೊಂಡು ಹೋಗಿ, ನೀವು ಬಡವರು ಇದ್ರಿ ಅಂದ್ರೆ ಗಳಂಗಂಟಿ ಮಠದಾಗ ಗಂಟೆ ಬಾರಿಸ್ಕೊತ ಕುಂದ್ರದು. ಅದಕ್ಕೆ ನೀವು ದೊಡ್ಡವರಾಗಲಿ ಅನ್ನೋ ಕಾರಣಕ್ಕಾಗಿ ಅಜಯ್ ಕಡ್ಪಟ್ಟಿ ಅವ್ರು ಕೂತಾರೆ. ಇನ್ನೊಬ್ಬರು ನಮ್ಮಲ್ಲಿ ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ರವ, ನಮ್ಮ ಕಟ್ಟಿಮನಿ ಸರ್ ಅದಾರು, ಅಜ್ಜಾರಿಗೆ ಅಜ್ಜಾರ ಒಂದು ಅವ್ರಿಗೊಂದು ಕಂಕಣ ಕಟ್ರಿ ಸರ್, ಪ್ಲೀಸ್ ಕಟ್ಟಿ ಅಜ್ಜಾರಮ್ಮ. ಅಜ್ಜಾರು ಯಾರಿಗೆ ಕಂಕಣ ಕಟ್ಟಾರಲ್ಲ ಅವ್ರು ಪಕ್ಕ ಮದುವೆ ಆಗ್ಯಾರ. ಅದಕ್ಕೆ ರೀ ಸರ್ ಅವ್ರದ್ದು ಮದುವೆ ಆಗಲಿ ಅಂತ ಭಾಳ ಒಳ್ಳೆ ಲೆಕ್ಚರ್ ಅವರು ನಮ್ಮ ಬೇಲ್ಡಿ ಒಳಗೆ ಅದಾರ. ಖಂಡಿತ ಅವ್ರಿಗೆ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಿರಿಯರು ಇದ್ದಾರೆ. ಇನ್ನೊಬ್ರು ರೇವಣ ಎಲ್ಲೇ ಹೋದ, ಇಲ್ಲಿ ರೇವಣಯ್ಯ ಸ್ವಾಮಿಗಳು ನಮ್ಮ ಅಜ್ಜವ್ರು ಎಷ್ಟು ನೋಡ್ರಿ, ಅವ ಇಲ್ಲಿ ಪೂಜೆ ಮಾಡ್ತಾ ಬಂದ ಮೇಲೆ ಜಮಖಂಡಿಗೆ ಮನಿ ಮಾಡಿಬಿಟ್ಟ. ನಮ್ಮ ಕಲ್ಯಾಣ ಮಠದ ಅಜ್ಜಾರು ಕರ್ಕೊಂಬಂದ್ರೆ ಫಸ್ಟ್ ಅವನು ಕರ್ಕೊಂಬಂದ್ಮೇಲೆ ಇವ್ನು ಹಿಡ್ಕೊಂಡ್ರಿ ಇವರು, ಅವ್ರು ಎಲ್ಲಿ ನಿಂತಾನೆ ರೂಮ್ನೇನು ಅಂದ್ರೆ ಕದ್ದು ಕೇಳ್ತಾನೆ, ಏನು ಹೇಳ್ತಾನೆ ಗಪ್ಪ ನೋಡೋನು ಅಂತ. ಮುಂದೆ ಹೇಳೋದೆಲ್ಲ ಸುಳ್ಳ್ರಿ, ಹಿಂದೆ ಹೇಳೋದೇ ಖರೆ, ಹೌದಿಲ್ರಿ? ನೀವು ಈಗ ಇಲ್ಲತ್ತೀರಿ ಸುಳ್ಳ ಮಾತಾಡ್ತಿ, ಏನು ಮಾತಾಡ್ತೇವೆ ಹೋಗಾಗ ಬೈತಿರ್ತಿರಲ್ಲ. ನಾ ಈಗೊಂದು ವಿದ್ಯೆ ಕಲ್ತೇನೆ, ಮನೆ ಕೇರಳಕ್ಕೆ ಹೋಗೀನಿ ರೀ ಅಜ್ಜಾರ. ಯಾರು ಹೋಗಿ ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲ ಗೊತ್ತಾಗತ್ತೆ ನನಗೆ. ಹಾಂ, ಎಲ್ಲ ಗೊತ್ತಾಗತ್ತೆ ಈಗ. ಅದಕ್ಕೆ ನಾ ಈಗ ಪಕ್ಕ ಕಲ್ತು ಬಂದ್ಬಿಟ್ಟೇನಿ ರೀ. ಅದಕ್ಕೆ ಈ ಗಂಧ ನೋಡ್ರಿ, ಮೊದಲು ಈಟ ಕಳ್ಸ್ಕೊತಿದ್ದೆ, ಈಗ ದೊಡ್ಡ ಹಚ್ಕೊಳಕತ್ತಾನೆ. ಹಾಂ, ಅದು ಸಿ ಕ್ಯಾಮ್ರಾ ಇದೆ, ಸಿ ಎಲ್ಲರದು ಎಲ್ಲ ಗೊತ್ತಾಗತ್ತೈತೆ ನನಗೆ. ರೇವಣಯ್ಯ ಶಾಸ್ತ್ರಿಗಳು, ನಮ್ಮ ಸೌದಿ ಶಾಸ್ತ್ರಿಗಳು ಎಲ್ಲರೂ ಸೇರಿಕೊಂಡು ಇದೆಲ್ಲದಕ್ಕೂ ಇನ್ನೊಂದು ವಿಶೇಷ, ನಮ್ಮ ಮಠ ಸ್ವಚ್ಛ ಐತಿಲ್ಲ ಇಲ್ಲಿ ಬಂದಾಗ ಕಾಣಿಸ್ತಿಲ್ಲ ನಿಮಗೆ. ಎಷ್ಟು ಚಂದ ಯವ್ವ ಮಠ ಎಷ್ಟು ಚಂದ ಮಾಡ್ಯಾರ ಯವ್ವ, ಎಷ್ಟು ಚಂದ ಕಟ್ಸ್ಯಾರ ಇವ ಎಲ್ಲ. ಖರೆ ಹೇಳ್ಬೇಕಂದ್ರೆ ಈ ಮಠದಾಗಿರುವಂಥ ನಮ್ಮ ತಂಗಿ ಅದಾಳಲ್ಲ, ಆಕೆಗೆ ಒಂಚೂರು ಚಪ್ಪಾಳೆ ತಡ. ಆಕೆ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಕೆಲಸ ಮಾಡ್ತಾಳೆ. ನಮ್ಮ ಅಳದೇವ್ರೊಬ್ಬ ವಿಜಯ್, ನಮ್ಮ ವಿಜಯ್ ಇದಾನಲ್ಲ, ಅವ್ನು ಇವತ್ತು ಜಗದೊಳಗೆ ಹೇಳಾಕತ್ತಿದ್ನಿ, ಪಲಾವ್ ಎಷ್ಟು ಚಲೋ ಮಾಡ್ಯಾರಲ್ರಿ ಸ್ವಾಮಿಗಳಂತ ಇಬ್ಬರು ಪ್ರಸಾದ ಮಾಡಾಕ್ತಿದ್ವಿ. ಆವಾಗ ಅಜ್ಜಾರ, ನಮ್ಮ ಅಜ್ಜಾರ ತಮ್ಮ ವಿಜಯದಾನಲ್ರಿ, ಅವ ಎಷ್ಟು ಚಂದ ಪ್ರಸಾದ ಮಾಡಿಸ್ತಾನೆ ರೀ, ಅವನ ಮಾಡ್ತಾನ ಅಂದ್ರೆ ಕರೆ ರೀ ಅವ್ರಂತ. ನೋಡ್ರಿ, ಒಂದು ಪ್ರಸಾದ ಮಾಡಿ ಉಣಿಸಿದ 10 ವರ್ಷದಿಂದ ನಾವು ಯಾರು ಇದ್ದಿದ್ದಿಲ್ಲ ಅವಾಗ. ನಾನು ಅಜ್ಜಾರು ಅವ್ವ 3 ಮಂದಿ ಇದ್ದೀವಿ, ಬರ್ತಿದ್ದೀವಿ ಅವಾಗ ಇದ್ದಾಗ ಪ್ರಸಾದ ಮಾಡಿಸ್ಕೊಡೋ ಅವ. ನೀವೆಲ್ಲ ಹೋದ್ಮೇಲೆ ಒಂದಕ್ಕೆ ಮಕ್ಕೊಂತಾನವ, ನೀವು ಬರ್ಕೊಡ್ದು ಮತ್ತೆಲ್ಲ ಸ್ವಚ್ಛ ಮಾಡಿರ್ತಾರೆ ಗಂಡ ಹೆಂಡತಿ. ಮತ್ತು ಇದೆಲ್ಲ ಇಟ್ಟು ನೀಟಾಗಿ ನಡಿಬೇಕಂದ್ರೆ ಅವರಿಬ್ಬರು ಕಾರಣ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅಂಥ ಅವರಿಬ್ಬರಿಗೂ ಚಲೋ ಆಗ್ಯದ, ಗುರುಗಳು ಅವರಿಗೆ ಆಶೀರ್ವಾದ ಮಾಡ್ತಾ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅವ್ರು ಹೇಳಬೇಕಾಗಿರುವಂಥ ಮಾತುಗಳನ್ನು ನಾನೇ ಎಲ್ಲ ಹೇಳೀನಿ, ಇನ್ನು ಅವ್ರೇನೂ ಹೇಳೋದಿಲ್ಲ. ಅಜ್ಜಾರ ಪಾದಕ್ಕೆ ನನ್ನ ಮಾತುಗಳನ್ನ ಹಾಕಿ ನನ್ನ ನಮಸ್ಕಾರ. ನಮ್ಮ ಗಿರೀಶ್ ಅಜ್ಜಾರ ಒಬ್ಬನ ಬಿಟ್ಟು ನೀವು, ಅಯ್ಯಪ್ಪು ಎಂಥ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀನಿ. ಇವ್ರು ಹೆಂಗೆ ಅಂತಂದ್ರೆ ಇವ್ರು ಕೃಷ್ಣ ಇದ್ದಂಗೆ, ಇವರು ಕುಚಲ್ ಇದ್ದಂಗೆ. ಇವ್ರು ಬಿಟ್ಟು ಇವ್ರು ಒಟ್ಟು ಇಲ್ಲ, ಇವರ ಕೃಷ್ಣ ಇವರ ಕುಚಲೇನೋ. ಎಲ್ಲರೂ ಹೋದ್ರೆ ಒಂದು ಸ್ವಲ್ಪ ನಮ್ಮ ಕಲ್ಯಾಣ ಮಠದವ್ರು ನಾವು ಮೊನ್ನೆ ಮಾತಾಡ್ತಾ ಇದ್ದೀವಿ, ಗಿರೀಶ್ ದೇವರು ಎಷ್ಟು ಒಳ್ಳೆಯವರು ಅಂತಂದ್ರೆ, ತಾನು ಒಬ್ಬ ಮರಿದೇವರಾಗಿ ಆಮೇಲೆ ಮದುವೆ ಆಗ್ಯಾರ, ಅದನ್ನು ಮಾತು ಬೇರೆ, ಮಕ್ಕಳಾಗ್ಯಾವ, ಅದರ ಇಕ್ಕಟ್ಟಿರಲಿಲ್ಲ, ಅದು ಸೆಕೆಂಡ್ರಿ ಅದು. ಆದ್ರೆ ಒಬ್ಬ ಗುರುಗಳಿಗೆ ಬಂದು ಸೇವಾ ಮನೋಭಾವನೆ ಇಟ್ಕೊಂಡಾರಲ್ಲ, ಅದನ್ನು ನಾವು ಮೆಚ್ಚಬೇಕಾಗಿರುವಂಥದ್ದು. ಯಾವತ್ತಿಗೂ ನಾವು ಕರೆ ಹೇಳಬೇಕು ಅಂತಂದ್ರೆ ಮೈಕ್ನಾಗ ಹೇಳಿದರೆ ಏನು ತಪ್ಪಿಲ್ಲ, ಗಿರಿಯ ಬಾರ್ಲಿ ಅಂತ ಕರಿತೀವಿ. ಯಾಕ್ರಿ ಬುದ್ಧಿ ಅಂತಲೇ ಕೇಳ್ತಾರ. ಈ ಸ್ವಭಾವ ಐತಲ್ಲ, ನೀವು ಅಕಸ್ಮಾತ್ ಬಾರ್ಲಿ ಇಲ್ಲ ಅಂದ್ರೆ ಏನು ಮುರಿತೀರಿ, ಏನು ಕತಿ, ಅವು ಹಲ್ಲೆಲ್ಲ ಒಡೆದ ಹೊಕ್ಕವೇನಂತ. ಆದ್ರೆ ನಮ್ಮ ಗಿರೀಶ್ ಅವ್ರು ಹೆಂಗಂದ್ರೆ ಕೈ ಮುಗಿದು ಅಜ್ಜಾರ ಹೇಳ್ರಿ ಬುದ್ಧಿ ಅಂತ ಬಂದ್ಬಿಡ್ತಾನೆ. ಅಷ್ಟು ಪ್ರೀತಿಯಿಂದ ಇರುವಂಥವ್ರು ನಮ್ಮ ಅಜ್ಜರಿಗೆ ಸಾತ್ ಬಲಗೈ ಅಂತಾರಲ್ಲ, ಸಾತ್ ನಮ್ಮ ಗಿರೀಶ್ ಅವ್ರಿಗೆ. ಇನ್ನೊಮ್ಮೆ ಚಪ್ಪಾಳೆ ಹೊಡೆದ್ರಿ ಅಂತ ಕೃಷ್ಣ ಅರ್ಜುನ್, ಅಜ್ಜಾರ್ ಕರೆಕ್ಟ್ ಹೇಳಿದಾರೆ. ಇದು ಕೃಷ್ಣನ್ರಿ ಇದು. ಮತ್ತು ನೀವು ಕೃಷ್ಣ ಅಂದ್ರೆ ಮತ್ತು ನೀವು ಹಿಂಗೆ ಹಂಗಲ್ಲ, ಇವ್ರು ಅಜ್ಜಾರಿಗೆ ಗಾಡಿ ಓಡಿಸ್ತಾನೆ, ಅದಕ್ಕೆ ಕೃಷ್ಣ ಅಂದಿನ್ನ.
ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಹಿಂಗಿರ್ತೈತೆ ನೋಡ್ರಿ, ಖುಷಿಯಿಂದ ನಕ್ಕೋತ ಇರೋದು. ಇವತ್ತು ಹೋಗಿ ನಿಮ್ಮ ಮುಖದಾಗ ನೋಡ್ಕೋರಿ, ನೀವೆಲ್ಲ ನಿಮ್ಮ ಮುಖ ಕನ್ನಡ್ಯಾಗ ಎಷ್ಟು ಖುಷಿ ನಕ್ಕೋತ ಇರ್ತದೆ. ಮತ್ತು ಇಲ್ಲ ಅಂದ್ರೆ ಸುಮ್ಮನೆ ಅಂತ ಆಗಾಡ್ರಕೋತೆ ಬೇಡ. ಚಂದ ಹಂಗೆ ಮಠಕ್ಕೆ ಬಂದರೆ ಆಯುಷ್ಯ ಜಾಸ್ತಿ ಆಕತ್ತೆ. ಮಠಕ್ಕೆ ಬಂದರೆ ನಗ್ತೀರಿ, ನಿಮ್ಮ ಆರೋಗ್ಯ ಚಲೋ ಆಕ್ಕದ. ಇದಕ್ಕಿಂತ ಏನಿಲ್ಲ. ನೀವು ಆರೋಗ್ಯ ಕೆಟ್ಟು ಹೋತು ಅಂತಂದ್ರೆ ನೀವು ಮಾಡಿ ಏನು ಮಾಡೋರು? ಉಪವಾಸ ಮಾಡ್ತಾರೆ ನವರಾತ್ರಿ ಒಳಗೆ. ಎದಕ್ಕೆ ಗೊತ್ತೇನು ನಿಮ್ಗೆ? ನಮ್ಮನ್ನು ನಾವು ಗೆಲ್ಲಕ್ಕ, ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳಕ್ಕೆ. ನಮ್ಮ ಮನುಷ್ಯಾಗ ಸೊಕ್ಕ ಬತ್ತು ಅಂತಂದ್ರೆ ಉಪವಾಸ ಮಾಡ್ಬೇಕು. ಅದಕ್ಕೆ ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿಯುವರು ಕೂಡಲ ಸಂಗಮ ದೇವ. ಮನುಷ್ಯಂಗೆ ಸೊಕ್ಕ ಬರೋದು ಭಾಳ ಸರಳ, ಭಾಳ ಲಘು ಬರ್ತೈತೆ. ಈ ಸೊಕ್ಕ ಮುರಿಬೇಕು ಅಂತಂದ್ರೆ ಮನುಷ್ಯನಿಗೆ ಅದೆಲ್ಲ ಆಗ್ತಾ ಇರಬೇಕು. ಅವ್ರು ಬಡತನ ಬರ್ಬೇಕು ಅಂತಾರೆ. ಅವ್ರು ಮನುಷ್ಯಾಗ ಸೊಕ್ಕ ಬತ್ತು ಹೊತ್ತಿಕೋರಿ ನೀವು, ಅವಂಗೆ ಪಕ್ಕ ಸೊಕ್ಕ ಬತ್ತು ಅಂತಂದ್ರೆ ಅವ್ನ ಸೊಕ್ಕ ಇಳಿಸ್ಬೇಕು ಅಂದರೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಅದು ಬಡತನದಿಂದ ಮಾತ್ರ ಮುರಿಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ನಾವು ಉಪವಾಸ ಮಾಡಬೇಕು, ಆರೋಗ್ಯ ಚಲೋ ಇರ್ತೈತೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮನ್ನು ಕರೆದು ಪ್ರೀತಿ ವಿಶ್ವಾಸ ಗೌರವದಿಂದ ಕಂಡಿರುವಂಥ ಪರಮ ಪೂಜ್ಯ ಅಜ್ಜಾರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತಿಗೆ